ಸರ್ ಈಗ ಐತಿಹಾಸಿಕ ನಿರ್ಧಾರ, ಮಹತ್ವ ನಿರ್ಧಾರ ಇದೆ, ತಪ್ಪೇನಿಲ್ಲ. ಆದರೆ ದಲಿತ ಸಮುದಾಯದವರು, ಅಲೆಮಾರಿ ಸಮುದಾಯವರು ನಮಗೆ ಅಂಥ ತೃಪ್ತಿ ಇಲ್ಲ ಅನ್ನುವಂತಹ ಅಭಿಪ್ರಾಯ ವ್ಯಕ್ತಪಡಿಸಿದಾರಲ್ಲ. ಈಗ ಅವ್ರನ್ನ ಏನು ಮಾಡಿದ್ರು ಅಂದರೆ ಇದರಲ್ಲಿ ಸಿ ಗುಂಪಿನಲ್ಲಿ ಹಾಕಿದ್ದಾರೆ. ಹೌದು, ನಾವು ಅವ್ರನ್ನ ನಾವೇ ಹೇಳಿದ್ವಿ, ಅಲೆಮಾರಿ ಸಮುದಾಯಗಳನ್ನ ಎ ಗುಂಪಿನಲ್ಲಿಡಿ, ಅವ್ರಿಗೆ 1% ಪ್ರತ್ಯೇಕವಾಗಿ ಕೊಡ್ರಿ ಅಂತ ಹೇಳಿ ನಾವು ಮುಂಚಿನಿಂದಲೂ ಕೂಡ ಹೋರಾಟ ಮಾಡುವಾಗ ಅದು ಹೇಳಿದ್ವಿ. ನಾನಾ ಕಾರಣಗಳಿಂದ ಇವರು ಈಗ ಏನು ಮಾಡಿದಾರೆ ಅಂದರೆ ಸಿ ಗುಂಪಿನಲ್ಲಿ ಎ ಬಿ ಸಿ ಅಂತ ಗೊತ್ತಲ್ಲಮ್ಮ, ಸಿ ಗುಂಪಿನಲ್ಲಿ ಸೇರಿಸಿದ್ದಾರೆ. ಆ ಸಿ ಗುಂಪಿನಲ್ಲೂ ಕೂಡ ಅದರಲ್ಲಿ ಒಳ ಮೀಸಲಾತಿ ಮಾಡಿದ್ದಾರೆ. ಅವ್ರಿಗೆ ಅವರ ಜನಸಂಖ್ಯೆ ಮತ್ತು ಇದರ ಆಧಾರವನ್ನು ಇಟ್ಕೊಂಡು ಅವ್ರಿಗೆ ಇಷ್ಟು % ಕೊಡಬೇಕು ಅಂತಂದು ಹೇಳಿ ಕೊಟ್ಟಿದ್ದಾರೆ. ಸಿ ಗುಂಪಿಗೆ ಬರ್ತಕ್ಕಂಥ ಹುದ್ದೆಗಳು ಮೊದಲು ಅವ್ರಿಗೆ ಕೊಟ್ಟಾದ್ಮೇಲೆ ಉಳಿದವ್ರು ತಗೋಬೇಕು. ಆ ರೀತಿ ಆದಂತ ಅವ್ರಿಗೂ ಉಪಕಾರ ಆಗಿದೆ. ಹಾಗಾಗಿ ರೋಸ್ಟರ್ ಬಿಂದು ಗೊಂದಲ ಇದೇನೆ. ಹಂಗಾದ್ರೆ ಈಗ ಅದನ್ನ ಮಾರ್ಪಾಡು ಮಾಡಿದಾರೆ ಸರ್. ಎ ಬಿ ಸಿ ಬಿ ಸಿಗೆ ಎಷ್ಟೆಷ್ಟು ಪ್ರಮಾಣದ ಹಂಚಿಕೆ ಆಗ್ಬೇಕು ಅನ್ನೋದು ಬಾಕಿ ಇತ್ತು. ಹೌದು, 17 ಇದ್ದಾಗ 17% ಇತ್ತು. ಗೊತ್ತಲ್ಲ ನಿಮ್ಗೆ, 56 ಮಾಡಿದ್ರು. 56% 50 ಇಳಿಸಿದ್ರು. ಇಲ್ಲಿ 17% ಇತ್ತು, ಅದು 15% ಇಳಿಸಿದ್ರು. ಈಗ 15ರಲ್ಲಿ ಡಿವೈಡ್ ಮಾಡ್ಬೇಕಾಯ್ತು. ಹೌದು, 17 ಇದ್ದಾಗ ಮಾಡಿಬಿಟ್ಟಿದ್ರು 6, 6, 5 ಅಂತಂದು ಹೇಳಿ ಹೌದು ಮಾಡಿದ್ರು. ಈಗ 15 ಬಂತಲ್ಲ, ಹೈಕೋರ್ಟ್ ಏನ್ ಹೇಳ್ತಂದ್ರೆ ನೀವು 17 ಮಾಡುವಾಗಿಲ್ಲ, 56 ಮಾಡೋಂಗಿಲ್ಲ, 50ರಲ್ಲೇ ನೀವು ಮಾಡ್ಕೋಬೇಕು. ಈಗ ಇರ್ತಕ್ಕಂಥ ಒಳ ಮೀಸಲಾತಿಯ ಸಂಖ್ಯೆ ಏನಿದೆಯಲ್ಲ ಪ್ರಮಾಣ 15, 15ರಲ್ಲಿ ಬೇಕಾದ್ರೆ ನೀವು ಮಾಡ್ಕೊಳ್ರಿ ಅಂತ ಸಿಗ್ನಲ್ ಕೊಟ್ರು. ಅವರು ಈಗ 15ಕ್ಕೆ ನಿಗದಿ ಮಾಡಿ ಕೊಟ್ಟಿದ್ದಾರೆ. ಈಗ ಯಾರ್ಯಾರಿಗೆ ಎಷ್ಟೆಷ್ಟು ಕೊಟ್ಟಿದ್ದಾರೆ ಅಂತ ಗೊತ್ತಲ್ಲ ನಿಮ್ಗೆ. ಮಾದಿಗರು ಎ ಗುಂಪು ಬರುತ್ತೆ, ಅವ್ರಿಗೆ 5 ಕಾಲು. ಆಮೇಲೆ ಉಳಿದಂತೆ ರೈಟ್ನರು, ಒಲೆಯ ಸಮುದಾಯದವರು, ಅವ್ರಿಗೂ ಕೂಡ 5 ಕಾಲು. ಇನ್ನು ಉಳಿದಂತೆ ಬೋವಿ, ಕೊರ್ಚ, ಕೊರ್ಮ, ಅಲೆಮಾರಿಗಳನ್ನ ಎಲ್ಲರನ್ನು ಸೇರಿಸ್ಬಿಟ್ಟು ಸಿ ಗುಂಪು ಅದಕ್ಕೆ 4.25% ಕೊಟ್ಟಿದ್ದಾರೆ.